ರಾಜ್ಯದ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲಿ ನೋಡಿದ್ರೂ ಸಿಎಂ ದಾಖಲೆಯೇ ಸದ್ದು ಮಾಡ್ತಿದೆ. ಆದರೆ ದಾಖಲೆ ಮಾಡಿದ ದಿನವೇ ಹಾವೇರಿಯಲ್ಲಿ ಸಿದ್ದರಾಮಯ್ಯ ಮಾರ್ಮಿಕ ಹೇಳಿಕೆಯೊಂದನ್ನು ಹೇಳಿದ್ದಾರೆ. ಈ ಒಂದು ಮಾತು ಡಿಕೆಶಿ ಖುಷಿಯನ್ನು ಇನ್ನಷ್ಟು ಇಮ್ಮಡಿ ಮಾಡಿದ್ದು ವೇದಿಕೆಯ ವರ್ಡ್ ಪವರ್ ಮಾತನ್ನು ಸಿದ್ದರಾಮಯ್ಯಗೆ ನೆನಪಿಸಿ ಮತ್ತೊಂದು ಹೊಂಗನಸು ಕಾಣ್ತಾ ಇದ್ದಾರೆ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು. ಈ ಎರಡು ಮಾತುಗಳನ್ನ ಕೇಳಿದ್ರೆ ಶೀಘ್ರದಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿಯಾಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನಿನ್ನೆ ತಾನೇ ರಾಜ್ಯ ರಾಜಕೀಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ರೆಕಾರ್ಡ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿಎಂ ಹೇಳಿಕೆ ರಾಜ್ಯದಲ್ಲಿ ಹೊಸ ಟಾಕ್ಗೆ ಎಡೆ ಮಾಡಿಕೊಟ್ಟಿದೆ. ರಾಜಕೀಯ ವಿದಾಯದ ಮಾತನಾಡಿದ ಸಿದ್ದು, ಸಿಎಂ ನುಡಿಯ ಹಿಂದಿರೋ ಅಸಲಿ ಮರ್ಮವೇನು? ದೇವರಾಜ್ ಅರಸೂರವರ ರೆಕಾರ್ಡ್ ಬ್ರೇಕ್ ಮಾಡಿರೋ ಸಿದ್ದರಾಮಯ್ಯಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಇದರ ಬೆನ್ನಲ್ಲೇ ಹಾವೇರಿಯಲ್ಲಿ ಸಿದ್ದರಾಮಯ್ಯ ವಿದಾಯದ ಮಾತನಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಇದುವರೆಗೂ ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಬಂದಿದ್ದೇನೆ, ಇನ್ನೆಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರುವಷ್ಟು ದಿನ ಉತ್ತಮ ಆಡಳಿತ ಮಾಡ್ತೀನಿ, ನನ್ನ ಆಡಳಿತ ನನಗೆ ತೃಪ್ತಿ ತಂದಿದೆ ಎಂದು ಹೇಳಿದ್ದು ರಾಜ್ಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದಿನೂ ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಕೊಟ್ಟ ಮಾತನ್ನ ಉಳಿಸೋದು ಮುಖ್ಯ. ಮತ್ತೆ ವರ್ಡ್ ಪವರ್ ಪುನರುಚ್ಚರಿಸಿದ ಬಂಡೆ. ಸಿದ್ದರಾಮಯ್ಯ ಹಾಗೆ ಹೇಳ್ತಿದ್ದಂತೆ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ. ಅಂದುಕೊಂಡಂತೆ ಇದೇ ಅವಧಿಯಲ್ಲಿ ಪಟ್ಟ ಬೇರಲೇಬೇಕು ಅಂತ ಕನಕಪುರ ಬಂಡೆ ಜಿದ್ದಿಗೆ ಬಿದ್ದಿದ್ದಾರೆ. ಇಂದು ಹಾವೇರಿಯ ಕಾರ್ಯಕ್ರಮದಲ್ಲಿ ಸಿಎಂ ಭಾಷಣಕ್ಕೆ ಹೋಗ್ತಿದ್ದಂತೆ ಡಿಕೆಶಿ ಸಿಎಂ ಕೂತಿದ್ದ ಚೇರ್ ಮೇಲೆ ಹೋಗಿ ಕೂತು ಬೊಮ್ಮಾಯಿ ಜೊತೆ ಮಾತನಾಡ್ತಿದ್ದ ದೃಶ್ಯವು ಕಂಡುಬಂತು. ಬಳಿಕ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆಶಿ ಸಿದ್ದರಾಮಯ್ಯ ಎದುರು ಮತ್ತೊಮ್ಮೆ ವರ್ಲ್ಡ್ ಪವರ್ಗಿಂತ ವರ್ಲ್ಡ್ ಪವರ್ ಮುಖ್ಯ ಅಂತ ಪುನರುಚ್ಚರಿಸಿದ್ರು. ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಒಟ್ನಲ್ಲಿ ಇಂದು ಸಿಎಂ ವಿದಾಯದ ಹೇಳಿಕೆ, ಡಿಕೆ ಶಿವಕುಮಾರ್ ಅವರ ವರ್ಲ್ಡ್ ಪವರ್ ವಿಚಾರ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಬಿಗ್ ಟಾಕ್ ಆಗಿ ಮಾರ್ಪಟ್ಟಿದೆ. ಇದರಿಂದ ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ಕುರ್ಚಿಯ ಗುದ್ದಾಟದ ನಡುವೆ ಬಿಜೆಪಿ ವಿರುದ್ಧ ಸಿಎಂ ವಾಗ್ದಾಳಿ ಮಾಡಿ ತಮ್ಮ ಬೇಸರ ಹೊರಹಾಕಿದ್ರು. ರಮೇಶ್ ಹುಣಸಿ ಮರದ್, ಗ್ಯಾರಂಟಿ ನ್ಯೂಸ್, ಹಾವೇರಿ.